ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪಾಪು ಕೂತಿದೆ. ಅದು ಬೇಬಿ ಅನ್ನೋದು ನಮ್ಮನೆ ಎದುರಿಗಿರೋ ಅಂಥದ್ದು. ಅವ್ರ ಅಮ್ಮ ಅವರು ನಮ್ಮ ಊರಿನ ಒಂದು ಪಕ್ಕದಲ್ಲಿ ಇರೋದಂತೆ. ಹಂಗಾಗಿ ಅವ್ರು ಕನೆಕ್ಟ್ ಆದರು ಬೇಗ. ನಾವು ನಿಮ್ಮ ಊರಿನ ಪಕ್ಕದ ಊರಿನವರೇ ಅಂತೇಳಿ ಫ್ರೆಂಡ್ ಆದರು. ಹಾಗಾಗಿ ನನ್ನ ಮಗಳಿಗೆ ಹೇಳಿದ್ದಾರೆ, ನನ್ನ ಮಗುಗೆ ಸ್ವಲ್ಪ ಪಾಠ ಹೇಳ್ಕೊಡಮ್ಮ, ಸ್ವಲ್ಪ ಅವಳಿಗೆ 5th ಓದ್ತಿದ್ದಾಳೆ ಅಂತೇಳಿ, ಅದಕ್ಕೆ ಬರುತ್ತೆ ಡೈಲಿ. ಫ್ರೆಂಡ್ಸ್, ನಮಗೆ ಮುಂಚೆಲ್ಲ ಮೇಲೆ ಹತ್ತಿ ನಿಂತ್ಕೊಂಡು ನೋಡೋದು ಅಂತಂದರೆ ತಲೆ ಗಿರ್ರನ್ನು ಬಿಡೋದು. ಇವಾಗ ಮೇಲೇ ವಾಸ ಮಾಡೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅನಿವಾರ್ಯವಾಗಿ ಮೇಲೆ ನಿಂತ್ಕೊಂಡ್ಬಿಟ್ಟು ತಲೆ ತಿರುಗೋದು, ಅಥವಾ 1-2 ಮೆಟ್ಲು ಹತ್ತಿದ ತಕ್ಷಣ ತಲೆ ತಿರುಗೋದು. ಎಲ್ಲಿ ಬಿದ್ದುಬಿಡ್ತೀನಪ್ಪ ಅನ್ನೋ ಒಂದು ಇದ್ರೇ ಮತ್ತು ಹೊರ್ಕೊಂಡ್ಬಿಡು. ಈಗಲೂ ಕೂಡ ಭಯ ಆಗುತ್ತೆ ನನಗೆ. ಇವಳಿಗೆ ಹೊರ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಅಂದರೆ ಇದೆಷ್ಟು 3ನೇ ಸ್ಟೆಪ್ ಮೇಲೆ ಲಾಸ್ಟ್ನೇ ಸ್ಟೆಪ್ಪಲ್ಲಿ, ಅಂದರೆ 4ನೇ ಸ್ಟೆಪ್ಪಲ್ಲಿ ಇದ್ದೀವಿ. ಫೋನ್ಗೆ ಬಿದ್ದರೆ ಪಾಡು ಇಲ್ಲಪ್ಪ. ಹಂಗಾಗಿ ಅಲ್ಲಿವರೆಗೂ ಹೋಗಲ್ಲ. ಅಷ್ಟೇ ಜಾಸ್ತಿ ಹೊರ್ಕೊಬೇಡ, ಈ ಕಡೆಗೆ ಬಾ. ಆದರೂ ಕೂಡ ಸ್ವಲ್ಪ ಭಯ ಇದ್ದೇ ಇರುತ್ತೆ, ಸ್ವಲ್ಪ ಭಯ ಇದೆ. ಅಲ್ಲಿ ನೋಡಿ ಸಣ್ಣ ಮುಳುಗಿದೆ, ನೀಟಾಗಿ ಕಾಣ್ತಾ ಇಲ್ಲ ಚೆನ್ನಾಗಿ. ಅಲೋವೆರಾ ಜೆಲ್ಗೆ ನಾನು ಒಂದು ಟೈಮಲ್ಲಿ ಒನೆನಳ್ಳಿಲಿ ಅಲ್ದಾಡ್ತಿದ್ದೆ, ಒಂಚೂರು ಅಲೋವೆರಾ ಜೆಲ್ ಕೊಡಿ ಅಥವಾ ಅಲೋವೆರಾದು ಒಂದು ಇದು ಕೊಡಿ, ಒಂದು ಸಸಿ ಕೊಡಿ, ನಾನು ಹಾಕ್ಕೊಂತೀನಿ ನನ್ನ ಮನೆ ಮುಂದೆ, ಏನಕ್ಕಾದರೂ ಬೇಕಾಗುತ್ತೆ, ಸ್ವಲ್ಪ ಅದರಿಂದ ಉಪಯೋಗ ಇದೆ ಅಲ್ವಾ. ಅಲೋವೆರಾ ಗಿಡದಿಂದ ತುಂಬ ಉಪಯೋಗ ಇದೆ ಅಂತ ಒಂದು ಟೈಮಲ್ಲಿ ಹುಡುಕಾಡ್ತಾ ಇದ್ದೆ. ಇವಾಗ ನೋಡಿದರೆ ಇಲ್ಲೇ ಇದೆ ಅಲೋವೆರಾ ನೋಡಿ. ಓನರ್ ಆಂಟಿ ಅವ್ರನ್ನ ಕೇಳಿಬಿಟ್ಟು ಅದನ್ನು ಒಂದು ಕೆಳಗಡೆ ಇನ್ನೂ ದೊಡ್ಡದಿದೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಚಿಕ್ಕದು, ಕೆಳಗಡೆ ನಾವು ಗಾಡಿ ಬಿಡೋಕ್ಕೆ ಹೋಗ್ತೀವಲ್ಲ ಅಲ್ಲಿ ಇನ್ನೂ ಚೆನ್ನಾಗಿದೆ. ಅಲ್ಲಿ ಓನರ್ ಆಂಟಿ ಅವ್ರನ್ನ ಕೇಳಿ 1 ಪೀಸ್ 2 ಪೀಸ್ ಕಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕು ಅಂತ ಇದ್ದೀನಿ. ಮುಖಕ್ಕೆ ಏನಾದರೂ ವಾರಕ್ಕೊಂದ್ಸಲ ಹಾಕ್ತಾಯಿದ್ದೆ ನಾನು. ಇವಾಗೇನೂ ಹಾಕಿಲ್ಲ, ಅದನ್ನು ಹಾಕೋಣ ಅಂತೇಳಿ. ಮನೆ ರೆಮಿಡಿ ಆದರೆ ಏನು ಬೇಕಾದರೂ ಯೂಸ್ ಮಾಡ್ತಾಯಿರ್ತೀನಿ. ಮನೆ ರೆಮಿಡಿ ಆದರೆ ಸ್ವಲ್ಪ ಮುಖಕ್ಕೆ ಅದು ಇದು ಹಾಕೋದು, ಟೊಮೊಟೊ ಹಾಕೋದು, ಒಂದು ಸಲ ಅರಿಶಿನಕ್ಕೆ ಹಾಕೋದು, ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ಈ ಸಲನೇ ನಾನೇನು ಮಾಡಿಲ್ಲ, ಬಂದು ಇಲ್ಲಿ 15 ಡೇಸ್ ಆಗೋಯಿತು, ನಾನೇನು ಮುಖಕ್ಕೆ ಅಪ್ಲೈ ಮಾಡಿಲ್ಲ. ಹಾಗಾಗಿ ಇದನ್ನ ಅಲೋವೆರಾ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನೋಡೋಣ, ಟ್ರೈ ಮಾಡ್ತೀನಿ. ಆದರೆ ತೊಗೊಂಡು ಬಂದು ಅದನ್ನು ಅಪ್ಲೈ ಮಾಡ್ತೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಂಜೆ ಆಯಿತು, ಸಂಜೆ ವ್ಲಾಗಿದ್ದು. ಸಂಜೆ ಆಗಿ ಸೂರ್ಯ ಮುಣುಗ್ತಾ ಇದ್ದಾನೆ. ಇಲ್ಲಿ ನೋಡಿರ್ಬೋದು, ನಿಧಾನಕ್ಕೆಲ್ಲ ಲೈಟ್ಸ್ಗಳು ಆನ್ ಆಗಿ ಬ್ರೈಟಾಗಿ ಕಾಣ್ತಾ ಇದ್ದಾವೆ. ನಿಧಾನಕ್ಕೆ ಲೈಟ್ಸ್ಗಳು ಎಲ್ಲ ಬ್ಲ್ಯಾಕ್ ಆಗ್ತಾ ಇದೆ. ಆ ಕಡೆ ಅಂತೂ ಇನ್ನೂ ಫುಲ್ಲು ಈ ಲೈಟ್ಸ್ಗಳೆಲ್ಲ ಇವಾಗ ಕಾಣ್ತಾ, ಲೈಟ್ ಆನ್ ಆಗಿರೋದು ಕಾಣ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರು, ಇನ್ನೂ ಚಿಕನ್ ಸಾಂಬಾರು ಇತ್ತು. ಚಿಕನ್ ಸಾಂಬಾರಿಗೆ ಅನ್ನ ಮಾಡಿದ್ದೀನಿ. ಚಪಾತಿ ಹಾಕೋಣ ಅಂದ್ಕೊಂಡೆ, ಚಪಾತಿ ಹಾಕಿದರೆ ಸ್ವಲ್ಪ ಇಟ್ಟಿರೋದು. ಆ ಹಿಟ್ಟನ್ನು ಇವಾಗಲೇ ಖಾಲಿ ಮಾಡಿಬಿಟ್ರೆ ಬೆಳಗ್ಗೆಗೆ ತಿಂಡಿ ಏನು ಮಾಡೋದು ಅನ್ನಂಗಾಗುತ್ತೆ. ಹಂಗಾಗಿ ಬೆಳಗ್ಗೆಗೆ ಅದೇ ಪೂರಿ ಚಪಾತಿ ಮಾಡೋಣ. ಇನ್ನೂ ರೇಷನ್ ಐಟಮ್ ಏನೂ ತೊಗೊಂಬಂದಿಲ್ಲ. ಸ್ವಲ್ಪ ಮನಿ ಪ್ರಾಬ್ಲಮ್ ಇದೆ ಕಾರಣ ಇವಾಗ ನಾನು ಬೆಳಿಗ್ಗೆಗೆ ಇವಾಗ ಆ ಹಿಟ್ಟನ್ನ ಮಿಕ್ಸ್ಕೊಂಡು ಬೆಳಗ್ಗೆಗೆ ಪೂರಿ ಮಾಡಿಕೊಟ್ರೆ ನನ್ನ ಮಗಳು ಖುಷಿಯಾಗಿ ತಿಂತಾಳೆ. ಹಂಗಾಗಿ ಪೂರಿ ಚಟ್ನಿ ಮಾಡಿ ನಾಳೆ ಮಸಾಲೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಚಿಕನ್ ಸಾರಿನ ಇತ್ತು, ಬೆಳಗ್ಗೆ ಪಲಾವ್ ಮಾಡಿದ್ನಲ್ವ, ಬೆಳಗ್ಗೆನೇ ಖಾಲಿ ಮಾಡೋಕ್ಕಾಗಲಿಲ್ಲ, ಸಾಯಂಕಾಲಕ್ಕಾಗಲಿ ಅಂತೇಳಿ ಚಿಕನ್ ಸಾರು ಹಂಗೆ ಬಿಟ್ಟಿದ್ದೆ. ಚಿಕನ್ ಸಾರಿಗೆ ಅಕ್ಕಿ ಇಟ್ಟಿದ್ದೀನಿ. ಚಪಾತಿ ಮಾಡಿದರೆ ಚಿಕನ್ ಸಾರು ಗ್ರೇವಿ ಜಾಸ್ತಿ ಬೇಕು, ಅಷ್ಟೊಂದಿಲ್ಲ. ಅನ್ನಕ್ಕಾದರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಊಟ ಮಾಡ್ಬೋದು. ಹಂಗಾಗಿ ಅಕ್ಕಿನೇ ಇಟ್ಟಿದ್ದೀನಿ. ಈಗ ಅದನ್ನು ಊಟ ಮಾಡಿ, ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಹೊಟ್ಟೆ ಬೇರೆ ಹಶ್ವಾಗ್ತಾಯಿದೆ. ನಾನು ಅಲ್ಗೂ ಓನರ್ ಆಂಟಿಯವರು ಒಂದು 4 ಪೀಸು ಅಳಸಣ್ಣು ಕೊಟ್ಟಿದ್ದರು. ಅದನ್ನು 2 ಮಿಕ್ಕಿದ್ವು, ತುಂಬ ಚೆನ್ನಾಗಿತ್ತು. ಹಣ್ಣು ಮಾತ್ರನ, ಅದು ಹಣ್ಣು ದಪ್ಪ, ಒಂಥರ ಎಳೆ ಥರ ಇರುತ್ತಲ್ಲ, ಆ ಥರ ದಪ್ಪ. ಅದು ಹಂಗೆ ಕಡಿದ್ರೆ ಹಂಗೆ ಕಟ್ಟಕ್ಕಂತ ಕಟ್ಟಾಗ್ತಾಯಿತ್ತು. ಅದನ್ನು 1 ಪೀಸ್ ತಿಂದೆ. ಸಾಯಂಕಾಲ ಕಾಫಿ ಟೀ ಏನೂ ಕುಡಿಲಿಲ್ಲ. 4 ಗಂಟೆ ಸುಮಾರಾಗಿ ಟೀ ಮಾಡಿದ್ದೆ. ನನ್ನ ಮಗಳಿಗೆ ಒಂದೊಂದು ಚಕ್ಲಿ ತಗೊಂಬಂದು ಕೊಟ್ಟಿದ್ದೆ. ಇಬ್ಬರು ಒಂದೊಂದು ಚಕ್ಲಿ ತಿಂದಿದ್ವಿ, 5 ರೂಪಾಯಿಗೆ ಒಂದ್ರದ್ದು. ಅದ್ರ ಜೊತೆಗೆ ಟೀ ಕುಡಿದಿದ್ದೆ ಸರಿಯಾಗಿ. ಜಾಸ್ತಿನೇ ಟೀ ಕುಡಿದಿದ್ದೆ, ಒಂದು ಲೋಟ ಚಿಕ್ಕ ಲೋಟದಲ್ಲಿ ಟೀ ಕುಡಿದಿದ್ದೆ. ಹಂಗಾಗಿ ಈಗ ಕುಡಿಬೇಕು ಅಂತ ಅಷ್ಟೇನು ಅನ್ನಿಸ್ಲಿಲ್ಲ, ಸ್ವಲ್ಪ ಅನ್ನಿಸ್ತು. ಆದರೆ ನಾನು ಟೀ ಕಾಫಿಯನ್ನು ಕುಡಿಯೋದು ಬೇಡ, ಹಣ್ಣು ಇದೆಯಲ್ಲ ಅದನ್ನು ತಿನ್ನೋಣ ಅಂತೇಳ್ಬಿಟ್ಟು ಒಂದು ಹಣ್ಣು ತಿಂದು ಒಂದು ಹಣ್ಣು ಮಿಕ್ಸಿದ್ದೀನಿ. ಅವಳು ತಿನ್ನೋದಿಲ್ಲ ನನ್ನ ಮಗಳು, ಏನು ಮಾಡಿದ್ರು ಅವಳಿಗೆ ಇಷ್ಟ ಆಗಿದೆ ತಿನ್ನೋದು. ದಿನ ಪಲಾವ್ ಮಾಡಿಕೊಟ್ರೆ ಬೇಕಿರೋ ದಿನ ಪಲಾವ್ ತಿಂತಾಳೆ, ಆದರೆ ಅವಳು ಹಣ್ಣು ಎಲ್ಲ ತಿನ್ನೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವತ್ತು ಮಾತ್ರ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಕ್ಯಾನ್ಸಲ್ ಆಯಿತು. ಬೆಳಗ್ಗೆ ಚಪಾತಿ ಪೂರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಪೂರಿ ಮಾಡೋಣ ಬೆಳಿಗ್ಗೆ ಮಾರ್ನಿಂಗು ತಿಂಡಿಗೆ. ಪೂರಿ ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸಾಯಂಕಾಲಕ್ಕೆ.
ಸಾಯಂಕಾಲಕ್ಕೆ ಮಸೊಪ್ಪು ಸಾರು ಮಾಡೋದು. ಸಾಯಂಕಾಲಕ್ಕಾಗುತ್ತೆ, ಬೆಳಿಗ್ಗೆನೇ ಮಾಡಿದರೆ ಮಸೊಪ್ಪು ಸಾರು ಸಾಯಂಕಾಲಕ್ಕೂ ಆಗುತ್ತೆ. ಹಾಗಾಗಿ ಅದಕ್ಕೆ ಇವಾಗ ಕ್ಯಾನ್ಸಲ್ ಆಯಿತು. ಗ್ರೇವಿ ಜಾಸ್ತಿ ಇರಲಿಲ್ಲ, ಆದ ಕಾರಣ ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಈಗ ಅನ್ನಕ್ಕಾದರೆ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ಇದು ಸಂಜೆ ವ್ಲಾಗು ಫ್ರೆಂಡ್ಸ್. ಬೆಳಿಗ್ಗೆ ಕತ್ಲು ಕಾಣೋದಿಲ್ಲ ಅಲ್ವಾ? ಪಾಪ ಡೈಲಿ ಬರ್ತಾ ಇದ್ದಾಳೆ ಓದಿಸ್ಕೊಳ್ಳೋಕ್ಕೆ. ಡೈಲಿ ಬಂದು ಓದಿಸ್ಕೊತಾಳೆ ನನ್ನ ಮಗಳ ಜೊತೆಗೆ. ನನ್ನ ಮಗಳು ಕೂಡ ಅವಳಿಗೆ ಗೊತ್ತಾದಷ್ಟು, ಅವಳಿಗೆ ತಿಳಿದಷ್ಟು ಹೇಳ್ಕೊಡ್ತಾ ಇದ್ದಾಳೆ. ನನ್ನ ಮಗಳಿಗೂ ಕೂಡ ಸ್ವಲ್ಪ ಅವಳಿಗೂ ಟೈಮ್ ಸ್ಪೆಂಡ್ ಮಾಡ್ತಾಳೆ ಹೊರಗಡೆ. ಸ್ವಲ್ಪ ಅವಳು ನನ್ನ ಜೊತೆಗೇ ಇರ್ತಾಳಲ್ವ, ಸಣ್ಣ ಮಕ್ಳ ಜೊತೆಗೆ ಅವಳಿಗೂ ಆಡೋ ವಯಸ್ಸೇ ಅಂತ, ದೊಡ್ಡ ಏಜಲ್ಲ. ಹಂಗೆ ಅವಳಿಗೂ ಕೂಡ ಮಕ್ಳ ಜೊತೆಗೆ ಆಟ ಆಡಬೇಕು, ಕೂತ್ಕೋಬೇಕು, ನಲಿಬೇಕು, ಅದರೆಲ್ಲ ಆಸೆ ಇರುತ್ತೆ. ಅಲ್ಲಂತೂ ಯಾರನ್ನೂ ಸೇರೋದಕ್ಕೆ ಕೊಡ್ತಾ ಇರಲಿಲ್ಲ. ಒಬ್ಬ ಇದ್ದಾನೆ ನನ್ನ ಗಂಡನ ಚಿಕ್ಕಪ್ಪ, ಅವನಂತೂ ನಾನು ಸಣ್ಣ ಮಕ್ಕಳು ಕೂಡ ಬಂದು ಈ ಥರ ಎಲ್ಲ ಇರ್ತಿತ್ತು. ಹಳೆ ವ್ಲಾಗಲ್ಲಿ, ಹಿಂದಿನ ವ್ಲಾಗಲ್ಲಿ ಹೇಳಿದ್ದೀನಲ್ವ ಆ ಥರ. ಓಕೆ, ಹೆಂಗೋ ಕಾಲ ಅನ್ನೋದು ಕಳೀತಾ ಇದೆ. ನೋಡೋಣ ಮುಂದಿನ ಒಂದು ಲೈಫು ಯಾವ ಥರ ನಡೆಯುತ್ತೆ, ಯಾವ ಥರ ಇರುತ್ತೆ ನನ್ನ ಡೇಸ್ಗಳಲ್ಲಿ ಅಂತೇಳಿ, ನನ್ನ ಒಂದು ದಿನಗಳಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡೈಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈ ವ್ಲಾಗಿನ ಮುಂದೆ ಕಂಟಿನ್ಯೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಇದು ಸೊಸೈಟಿ ಅಕ್ಕಿ ಅನ್ನ. ಇದು ಮೊನ್ನೆ ಲಾಸ್ಟ್ ಟೈಮ್ ಕೊಟ್ಟಿದ್ದಂಥ ಅಕ್ಕಿ ಚೆನ್ನಾಗಿದೆ. ಅನ್ನ ಮಾತ್ರ ಪರವಾಗಿಲ್ಲ, ಚೆನ್ನಾಗಿ ಆಗುತ್ತೆ. ಇದನ್ನೇ ಊಟಕ್ಕೆ ಇಟ್ಟಿದ್ದೆ. ನೈಟ್ ಹೊತ್ತು ಸಾಂಬಾರಿಗೆ ಈ ಅನ್ನನೇ ನಾನು ಮಾಡೋದು. ಸೋನಾ ಮಸೂರಿ ಅಕ್ಕಿ ಇತ್ತು, ಅದನ್ನೇ ಇಡೋಣ ಅಂದರೆ ಏನಕ್ಕಾದ್ರೂ ತಿಂಡಿಗೆ ಬೇಕಾಗುತ್ತಲ್ವ, ಇದನ್ನು ಸ್ವಲ್ಪ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಣ. ಈ ಅಕ್ಕಿದೆ ಅನ್ನ ಅಂತೇಳಿ ಸೊಸೈಟಿ ಅಕ್ಕಿದೆ ಮಾಡಿದ್ದೆ. ಈ ಸಲ ಪರವಾಗಿಲ್ಲ, ಒಳ್ಳೆ ಅಕ್ಕಿನೇ ಕೊಟ್ಟಿದ್ರು. ಬಟ್ ಆದರೆ ರಾಗಿ ಕಾಳುಗಳಂತೂ ಎಷ್ಟಾದರೂ ಸಿಗವು, ಅದು ಸಾಕಾಗೋಯ್ತು. ಭತ್ತ, ರಾಗಿ ಕಾಳು ಎಷ್ಟು ಸುಮಾರು ಸಿಕ್ಕಿದ್ದಾವೆ. ಒಂದು 4 kg, ಅರ್ಧ kg ಮೇಲೆ ಸಿಕ್ಕಿದ್ದಾವೆ. ಒಂದು 7-8 kg ಅಕ್ಕಿ ಕೊಡೋದ್ರಲ್ಲಿ ಅಷ್ಟೊಂದು ಸಿಕ್ಕರೂ ಕೂಡ ಅಡುಗೆ ಮಾಡಿದ ಮೇಲೆ, ಅನ್ನ ಅಂತ ತಟ್ಟೆಗೆ ಹಾಕಿದ ಮೇಲೂ ಕೂಡ ಅದಕ್ಕೆ ಭತ್ತ, ರಾಗಿ ಕಾಳು ಈ ಥರನೇ ಕಾಣಿಸ್ತಾ ಇತ್ತು. ಆ ಥರ ಇದಾವೆ ಅಕ್ಕಿ. ಮಾತ್ರ ಅನ್ನ ಮಾತ್ರ ಚೆನ್ನಾಗಾಗುತ್ತೆ. ತೀರಾ ಹತ್ತು ಸಲ ಒಂಥರ ವರ್ಸ್ಟಾಗಿ ತುಂಬ ಗಂಜಿ ಆಗೋದು, ಆ ಥರ ಹೆಂಗೆ ಕೊಟ್ಟಿರಲಿಲ್ಲ. ಪರವಾಗಿಲ್ಲ ಅನ್ನೋ ಥರ ಇತ್ತು. ಆದರೆ ಅದರೊಳಗೆ ರಾಗಿ ಕಾಳು ಮಿಕ್ಸ್ ಆಗಿರುತ್ತೆ, ಭತ್ತ ಮಿಕ್ಸ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮಾಡಿದರೆ ಪರವಾಗಿಲ್ಲ. ಸುಮಾರಿಗೆ ಚಿತ್ರಾನ್ನ ಕೂಡ ಮಾಡ್ಬೋದು, ಪಲಾವು ಕೂಡ ಮಾಡ್ಬೋದು. ಬಟ್ ಸೋನಾ ಮಸೂರಿ ಈ ಥರ ಅನ್ಸೋದಿಲ್ಲ. ಹಂಗಾಗಿ ಅಷ್ಟೇನೆ, ಏನಾದರೂ ತಿಂಡಿಗೆ ಸೋನಾ ಮಸೂರಿನೇ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನು ಸೋನಾ ಮಸೂರಿನೇ ಯೂಸ್ ಮಾಡ್ತೀನಿ. ಇದೇನಿದ್ರೆ ಅನ್ನ ಸಾಂಬಾರು ನೈಟ್ ಹೊತ್ತಿಗೆ ಮಾತ್ರ ಸೊಸೈಟಿನೂ ಕೂಡ ನಾನು ಯೂಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.